ಶ್ರೀ ಸಂಗಮೇಶ್ವರ ರಾಮ ಲಕ್ಷ್ಮಣರಂತಿರುವ ನಮ್ಮ ಅಣ್ಣಂದರ ಬಾಳನ್ನು ಕಾಪಾಡುವ ಹೊಣೆ ನಿನ್ನೆ ಕೊಡಿದೆ. ಯಾಕಂದ್ರೆ ನನ್ನ ಒಬ್ಬ ಮುದ್ದು ಅಣ್ಣ ದೇಶ ಕಾಯುತ್ತೇನೆ ಅಂತ, ದೇಶಕ್ಕಾಗಿ ಹೋರಾಡುತ್ತೇನೆ ಅಂತ ಮಿಲಿಟರಿ ಸೇರಿದ್ದಾನೆ. ಇಂದು ಯುದ್ಧ ಮಾಡುವುದಕ್ಕಾಗಿ ಕಾರ್ಗಿಲ್ಗೆ ಹೊರಟಿದ್ದಾನೆ. ಅವನು ಆ ಯುದ್ಧದಲ್ಲಿ ಜಯಶಾಲಿಯಾಗಿ ಬರಲಿ ಅಂತ ಆಶೀರ್ವಾದ ಮಾಡುತ್ತಂದೆ. ಆಶೀರ್ವಾದ ಮಾಡಿ. ಶಾಂತಿ ಸಿಗಲೆಂದು ಆ ಶ್ರೀ ಸಿದ್ದರಾಮೇಶ್ವರ ನಾಟಕ ಕಲಾ ಸಂಘದ ವತಿಯಿಂದ ಬೇಡಿಕೊಂಡು ನಮ್ಮ ನಾಟಕವನ್ನು ಪ್ರಾರಂಭ ಮಾಡುತ್ತೇವೆ. ಸತ್ಯಮೇವ ಜಯತೆ ಎಂಬ ಸತ್ಯಮೇವ ಎಂಬ ಜಯತೆ ಎಂಬ ಸತ್ಯ ಸತ್ತಿಲ್ಲ ತಂಗಿ, ಸತ್ತಿಲ್ಲ. ಸತ್ಯವಂತರು ಈ ಭೂಮಿ ಮೇಲೆ ಇರುವಾಗ ಸತ್ಯ ಸಾಯುವುದಿಲ್ಲ ತಂಗಿ, ಸಾಯುವುದಿಲ್ಲ. ಯುದ್ಧಕ್ಕೆ ಹೊರಟ ನನ್ನ ತಮ್ಮ ಆ ಯುದ್ಧದಲ್ಲಿ ಜಯ ಸಾಧಿಸೇ ಸಾಕ್ತಾನಮ್ಮ. ಅಣ್ಣ, ನಮ್ಮ ಅಣ್ಣಂದಿರಾದ ನಿಮ್ಮಿಬ್ಬರ ಹೃದಯದಲ್ಲಿ ಸೋಲು ಎಂಬ ಶಬ್ದಕ್ಕೆ ಸ್ಥಳನೇ ಇಲ್ವಣ್ಣ. ಕವಿತಾ, ಪೂಜೆ ಆಯ್ತೇನಮ್ಮ? ಆ ಸಿದ್ದರಾಮೇಶ್ವರನಲ್ಲಿ ಏನೆಂದು ಬೇಡಿಕೊಂಡೆ? ನಮ್ಮಣ್ಣ ಯುದ್ಧ ಮಾಡೋದಕ್ಕಾಗಿ ಕಾರ್ಗಿಲ್ಗೆ ಹೊರಟಿದ್ದಾನೆ. ಅವನು ಆ ಯುದ್ಧದಲ್ಲಿ ಜಯಶಾಲಿಯಾಗಿ ಬರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಂಡೆ. ಪ್ರಸಾದ ತೆಗೆದುಕೊಳ್ಳಿ ಅಣ್ಣ. ಪ್ರಸಾದ ನಾನು ಯುದ್ಧದಿಂದ ಮರಳಿ ಬರುವವರೆಗೂ ನನಗೆ ಪ್ರೀತಿಯ ಉಸಿರಾಗಿರಲಮ್ಮ. ಅಣ್ಣ, ಒಂದು ಕಡೆ ನೀನು ಯುದ್ಧಕ್ಕೆ ಹೊರಟಿದ್ದೀರಿ ಅಂತ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಆದ್ರೆ ನಮ್ಮೆಲ್ಲರನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಅಷ್ಟೇ ದುಃಖವಾಗ್ತಾ ಇದೆ ಅಣ್ಣ. ನಮ್ಮ ಭಾರತದ ನೆಲವನ್ನು ನುಂಗಿ ನೀರು ಕುಡಿಯಲು ಹೊರಟ ಆ ಪಾಕಿಸ್ತಾನದ ವಂಚಕರನ್ನು ಒತ್ತು ಸದೆ ಪಡೆಯಲು ಹೊರಟಿದ್ದಾನೆ ನನ್ನ ತಮ್ಮ ಶಿಸ್ತಿನ ಸಿಪಾಯಿಯಾಗಿ. ಆ ಶಕ್ತಿ ಅವನಲ್ಲಿ ಇದೆ ಎಂದು ನನಗೆ ನಂಬಿಕೆ ಇದೆಯಮ್ಮ. ಅದೇನೋ ಸರಿ ಅಣ್ಣ, ಆದ್ರೆ ಅಣ್ಣ ಅಲ್ಲಿ ಹೋದ್ಮೇಲೆ ಗೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ತಾನೋ ಇಲ್ಲೋ ಅಂತ ಚಿಂತೆ ಕಾಡ್ತಾ ಇದೆ. ಅದೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಸರ್ಕಾರ. ಆದರೆ ಮಾಡುವುದೊಂದೇ ಹುಚ್ಚು ಕಾರವಾರ. ಬಡವರ ಹಣವನ್ನು ಲೂಟಿ ಮಾಡಿ ಕಾಮಿನಿಯರಿಗೆ ತಿಂಡಿ ತಮ್ಮ ಕಾಮ ದಾಹವನ್ನು ತೀರಿಸಿಕೊಂಡು ಹೋಗುವ ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಈ ಸಮಾಜದಲ್ಲಿ. ಅಂತ ಕಾಮುಕರನ್ನು ಒತ್ತು ಬುದ್ಧಿ ಕಲಿಸುವ ವೀರಾದಿ ವೀರನಮ್ಮ ಈ ನಿನ್ನ ಅಣ್ಣ ತಮ್ಮಂದಿರು. ನಿಮ್ಮಂತ ಅಣ್ಣಂದ್ರನ್ನು ಪಡಿಬೇಕಾದ್ರೆ ನಾನು ಅದೆಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ನಿ ಏನು. ಅಷ್ಟೇ ಅಲ್ಲ, ವೀರಾದಿ ವೀರ, ಶೂರಾದಿ ಶೂರ ಈ ನನ್ನಣ್ಣ ರವಿರಾಜ. ಈ ನಿನ್ನ ಸರಿಯಾದ ಮಾತನ್ನು ಕೇಳಿ ಅಣ್ಣ, ನಮ್ಮ ತಂಗಿ ತುಂಬಾ ಜಾಣೆ, ಬಂಗಾರದಂತ ತಂಗಿ, ನಮ್ಮ ಮುದ್ದು ತಂಗಿ ಅಣ್ಣ. ಮಾತನಾದ ನನ್ನ ತಂಗಿಗೆ ಪ್ರೇಮದ ಸಿಂಹಾಸನದ ಮೇಲೆ ಕೂಡಿಸಿ ಪ್ರೀತಿಯ ಜೋಕಾಲಿಯನ್ನಾಡುವ ಗಂಡನನ್ನೇ ಹುಡುಕೋಣತ್ತಮ್ಮ. ಏನಣ್ಣ ನೀವು ಯಾವಾಗ ನೋಡಿದ್ರು ನನ್ನ ಮದ್ವೆ ಚಿಂತನೆ ಮಾಡ್ತಿಲ್ಲ. ಹೋಗೋಣ. ಓಹೋ, ಗಂಡ ಎಂದ ಕೂಡಲೇ ಮುಖದ ಮೇಲಿನ ಕಳೆಯೇ ಬೇರೆ ಆಯ್ತು. ತಂಗಿ, ಈ ನಿನ್ನ ಮುದ್ದಾದ ಮುಖಕ್ಕೆ ಮುತ್ತಿನಂತವರನ್ನೇ ಹುಡುಕುವೆಯಮ್ಮ. ಒಟ್ಟಿನಲ್ಲಿ ನನ್ನ ತಂಗಿ ಸದಾ ನಗು ನಗುತ್ತಾ ಇರಬೇಕು. ತಂಗಿ, ನಿನ್ನ ಸಂತೋಷವೇ ನನಗೆ ಸ್ವರ್ಗ ಸುಖ. ಜನನೀ ಜನ್ಮ ಭೂಮಿಚ್ಚ ಸ್ವರ್ಗಾದ ಪೀಗರೀಸಿ ಎಂಬಂತೆ ನಮ್ಮ ಒಡ ಹುಟ್ಟಿದ ತಂಗಿಯಲ್ಲಿ
ಸ್ವರ್ಗ. ಅದೇ ನನ್ನ ಮಾರ್ಗ. ನಡೆಸಿದ ನಿನ್ನನ್ನು ಬಸ್ ಸ್ಟ್ಯಾಂಡ್ ವರೆಗೆ ಹಾಗೆ ಬಿಟ್ಟು ಬರ್ತೇನೆ. ತಂಗಿ, ನೀನು ಇನ್ನೇನು ನಾನು ಹೊರಕ್ಕೆ ಹೋಗಿ ಬರ್ತೇನೆ. ಅಣ್ಣ, ನಾನು ನಿನ್ ಜೊತೆ ಹೊಲಕ್ಕೆ ಬರ್ತೀನಣ್ಣ. ತಂಗಿ, ನೀನು ಹೊಲಕ್ಕೆ ಬರುವಿಯಾ? ಹೇಳಮ್ಮ ಮುಂಚೆ. ಯಾಕೆ? ಹೂವಿ ನಿಂತಿರುವ ನಿನ್ನ ಪಾದಗಳಿಗೆ ಮುಳ್ಳು ಚುಚ್ಚಿದರೆ ನನ್ನ ಹೃದಯಕ್ಕೆ ಚುಚ್ಚಿದಂತ. ಬೇಡಮ್ಮ, ಬೇಡ. ಅಣ್ಣ, ನಿಮ್ಮಂತ ಅಣ್ಣಂದಿರನ್ನ ಪಡೆದ ನಾನೇ ಭಾಗ್ಯಶಾಲಿ. ನೀವು ದೇವಮಾನವರಣ್ಣ, ದೇವಮಾನವರು. ದೇವಮಾನ ನಾನಲ್ಲ, ದೇವಮಾನವ ನಾನಲ್ಲ. ಸಮಾನತೆಯನ್ನು ಬೀರುವುದಕ್ಕಾಗಿ ಜಾತಿ ಭೇದ ಎಂಬ ಭೇದ ಭಾವ ಮಾಡದೆ ಸಮಾನತೆ ಸಂದೇಶವನ್ನು ನೀಡಿದ ಆ ಜಗಜ್ಯೋತಿ ಬಸವೇಶ್ವರ ದೇವಮಾನವನಮ್ಮ, ದೇವಮಾನವ. ಸತ್ಯ, ಅಹಿಂಸೆ, ಶಾಂತಿ ಈ ಮೂರು ಮಂತ್ರಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಆ ಮಹಾತ್ಮ ಗಾಂಧೀಜಿ ದೇವಮಾನವನಮ್ಮ, ದೇವಮಾನವ. ನಮ್ಮ ದೇಶವನ್ನು ಭದ್ರಗೊಳಿಸುವ ಸಲುವಾಗಿ ಇಂಗ್ಲಿಷರನ್ನು ನಮ್ಮ ಭಾರತದಿಂದ ಓಡಿಸುವ ಸಲುವಾಗಿ ಜಪಾನಕ್ಕೆ ಹೋಗಿ ಅಲ್ಲಿ ಆಜಾದ ಹಿಂದ ಸೇನೆಯಿಂದ ಕಟ್ಟಿ ನಮ್ಮ ದೇಶಕ್ಕಾಗಿ ಹುತಾತ್ಮರಾದ ಆ ಸುಭಾಷ್ ಚಂದ್ರ ಬೋಸ ದೇವಮಾನವನಮ್ಮ, ದೇವಮಾನವ. ಶ್ರೀಮಂತರ ಹಣವನ್ನು ಕಸಿದು ಬಡವರಿಗೆ ಹಂಚಿ ಆ ವೀರ ಸಿಂಧೂರ ಲಕ್ಷ್ಮಣ ದೇವಮಾನವನಮ್ಮ, ದೇವಮಾನವ. ಬೇಡಿದ ಭಕ್ತರಿಗೆ ಬೇಡಿದ್ದನ್ನು ಕೊಡುವ ಆ ಶಿವಯೋಗಿ ಸಿದ್ದರಾಮ ದೇವಮಾನವನಮ್ಮ, ದೇವಮಾನವ. ಸತ್ಯವಾದ ಮಾತನ್ನೇ ಹೇಳಿದೆ ಅಣ್ಣ, ಸತ್ಯವಾದ ಮಾತನ್ನೇ ಹೇಳಿದೆ. ಹಾ ತಂಗಿ ಸವಿತಾ, ನಾನು ಯುದ್ಧಕ್ಕೆ ಹೊರಡುವ ಮುನ್ನ ಒಂದು ಹಾಡನ್ನು ಹಾಡಿ ಆನಂದದಿಂದ ಕಳಿಸಿಕೊಡಮ್ಮ ಇಲ್ಲಿನ ಸಹೋದರನ. ಸರಿ ಅಣ್ಣ, ಹಾಗೆ
ತುಂಬಿದ ಮನೆಯಂತೆ ತಂಗಿ, ಈ ಪ್ರೀತಿಯ ಹಾಡು ನನ್ನ ಮನದಲ್ಲಿ ಕಟ್ಟಿತು ಜೇನಿನ ಗೂಡು. ಅಣ್ಣ ನಿನಗೆ ಇಷ್ಟವಾದ ಶಾವಿಗೆ ಪಾಯಸ ಮಾಡ್ತೀನಿ ಬಾ ಅಣ್ಣ ಊಟ ಮಾಡೋಣ. ಆಯ್ತು ನಡೆಯಮ್ಮ. ಬಾರೋ, ಬಹಳ ದಿವಸಗಳಿಂದ ನಿನ್ನ ಗೆಳೆಯನ ನೆನಪಾಯಿದ್ದೇನು. ಯಾಕೋ ನಿನ್ನ ಮುಖಮೇಗೆ ಸಪ್ಪಗಾಗಿದೆ, ಸರಿಯಾಗಿ ಊಟ ಮಾಡಿಲ್ವೇನು? ಸಾಲವೆಂಬ ಶೂಲ ಈ ಬಡವನ ಕುತ್ತಿಗೆ ಕತ್ತಿ ಎಲೆಗಿನಂತೆ ನೇತಾಡುತ್ತಿದ್ದಾರೆ ರಾಜ್. ಅಂದಾಗ ಹೊಟ್ಟೆ ತುಂಬಾ ಅನ್ನ ಹೇಗೆ ಸಿಗಬೇಕಪ್ಪ, ಹೇಗೆ ಸಿಗಬೇಕು? ಅಂದರೆ ನೀನು ದಿನಾಲು ಕೂಲಿ ಕೆಲಸಕ್ಕೆ ಹೋಗ್ತೀಯಾ? ಸಾಲಕ್ಕೆ ಮೂಲಾಗಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳು. ಕೂಲಿ ಮಾಡಿ ಕೈ ಚಾಚಿ ಕಾಸು ಕೇಳಿದರೆ ಕುತ್ತಿಗೆಗೆ ಕೈ ಕೊಟ್ಟು ಒತ್ತಿ ಬಿಡುತ್ತಿದ್ದಾನೆ ಆ ಶಿವ. ಅಷ್ಟೇ ಅಲ್ಲ ರವಿರಾಜ್, ಆ ಗೌರವ ಹತ್ತಿರ ಸಾಲ ಮಾಡಿದ್ದು 50,000. ಅದಕ್ಕೆ ಬಡ್ಡಿ ಸಮೇತ 1,00,000 ಎಂದು ಸಾರುತ್ತಿದ್ದಾನೆ ಆ ಶಿವಕಾಂತಗೌಡ. ಸಾಲ ತೀರಿಸಲು ನಿನ್ನಿಂದಾಗಲು ನನ್ನ ತಂಗಿಯನ್ನು ನನ್ನ ಮನೆಯ ಕೆಲಸಕ್ಕೆ ಕಳಿಸಿಕೊಡುವೆಂದು ಹೇಳಿದ್ದ ಸಾಹುಕಾರ. ಶಶಾಂಕ, ಏನು ಮಾಡಲಿ ರವಿರಾಜ್, ಸಾಲವೆಂಬ ಭಾರ ಬಡತನವೆಂಬ ಭೂತವನ್ನು ಒತ್ತಿರುವ ನಾನು ಮಾತನಾಡಲಾಗದೆ ಮೂಕನಾಗಿ ಸ್ನೇಹದ ಸವಿನೆನಪಿಗಾಗಿ ಈ ನಿನ್ನ ಮನೆಯ ಬಾಗಿಲಿಗೆ ಬಂದಿರುವೆನೆ ಭಿಕ್ಷೆ ಬೇಡಲು. ಶಶಾಂಕ, ನಿನ್ನ ಈ ಮಾತು ಕೇಳಿ ನನ್ನ ಕರುಣೆ ಹಿಡಿದಂತಾಯಿತು. ನಾನು ಮೊದಲೇ ಹೇಳಿದ್ದೆ ನಿನಗೆ, ಆ ಶ್ರೀಮಂತರ ಸವಾಸ ಬೇಡ. ಇಷ್ಟಾದರೂ ಈ ವಿಷಯ ನನಗೆ ತಿಳಿಸಿಲ್ಲಪ್ಪ. ನನ್ನನ್ನು ಕ್ಷಮಿಸಿ ಬಿಡು ರವಿ. ಈ ನಿನ್ನ ಜೀವನ ಸಂತೋಷದಿಂದ ಸುಗಮವಾಗಿ ಸಾಗುತ್ತಿರುವಾಗ ನಾನು ಬಂದು ನಿನ್ನ ಮುಂದೆ ನಿಂತರೆ ಈ ನಿನ್ನ ನಗುಮುಖ ಹಾರಿ ಹೋಗುವುದೆಂದು ಈ ವಿಷಯಕ್ಕೆ ತಿಳಿಸಲಿಲ್ಲ ರವಿರಾಜ್. ಶಶಾಂಕ, ಈಗಾದರೂ ತಿಳಿಸಿದೆಯಲ್ಲ, ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಯಾವಾಗ ಬಂದೆ? ಈಗಲೇ ಬಂದೆ ರಣಜಿತ್. ರವಿರಾಜ್, ನೀನು ತುಂಬಾ ಅದೃಷ್ಟವಂತನಪ್ಪ. ತಮ್ಮ ಹಾಗೂ ತಂಗಿ ಜೊತೆ ಇಷ್ಟೊಂದು ಅನನ್ಯವಾಗಿ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಅಣ್ಣನೆಂದರೆ ನೀನೇ ರವಿರಾಜ್, ನೀನೇ. ಆದರೆ ಈ ನನ್ನ ಜೀವನದಲ್ಲಿ ಬಡತನವೆಂಬ ಭೂತ ಬಿರುಗಾಳಿಯಾಗಿ ಬೀಸಿ ನನ್ನ ನೆಮ್ಮದಿಯನ್ನೇ ಆರಿಸಿಕೊಂಡು ಹೋಗಿಬಿಟ್ಟಿದೆ. ಇಂದು ಒಬ್ಬ ತಂಗಿಯನ್ನು ಪ್ರೀತಿಯಿಂದ ಮಾತು ಹೇಳದಷ್ಟು ಮೂಕನಾಗಿ ಬಿಟ್ಟಿದ್ದೇನೆ. ನಾನು ನಿಜವಾಗಲೂ ನತದೃಷ್ಟ ರವಿರಾಜ್, ಹುಚ್ಚಪ್ಪ, ಯಾರು ಅದೃಷ್ಟವಂತರು? ನಾನು ಅದೃಷ್ಟವಂತನೇ? ಇಲ್ಲ ಕಣೋ, ಇಲ್ಲ. ಈಗಿನ ಕಾಲದಲ್ಲಿ ಯಾರು ಬಡವರ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುತ್ತಾರೆ ಅವರೇ ಅದೃಷ್ಟವಂತರಪ್ಪ, ಅವರೇ ಅದೃಷ್ಟವಂತರೇ. ಕಾಶ್ಮೀರದ ಗಡಿಯಲ್ಲಿ ನಮ್ಮ ದೇಶ ರಕ್ಷಣೆ ಮಾಡುವ ಸಲುವಾಗಿ ಸೈನಿಕರು ಹಗಲಿ ರಾತ್ರಿ ಬಡಿ ಚಳಿ ಗಾಳಿ ಎನ್ನದೆ ಹೋರಾಡುತ್ತಿದ್ದಾರೆ. ಆದರೆ ಇಲ್ಲಿ ರಾಜಕಾರಣಿಗಳು ವಿಮಾನದಲ್ಲಿ ಕುಳಿತು ಹಾರಾಡುತ್ತಿದ್ದಾರೆ. ನಮ್ಮ ದೇಶಕ್ಕಾಗಿ ಎಷ್ಟು ಸೈನಿಕರು ಹುತಾತ್ಮರಾದರು. ಅವರ ಬಗ್ಗೆ ಒಬ್ಬರ
ಚಿಂತೆ ಮಾಡಿದ್ದಾನೆ? ಇಲ್ಲಪ್ಪ, ಇಲ್ಲ. ಅವರು ತಮ್ಮದೇ ಆದ ಲೋಕದಲ್ಲಿ ತೇಲಾಡುತ್ತಿದ್ದಾರೆ. ಈ ಲೋಕದ ಬಂಡರು ಕೈಲಾಸದ ಶರಣರವರು. ಅಣ್ಣ, ನೀನು ಹೇಳುವ ಮಾತು ನಿಜವಿದೆ ಅಣ್ಣ, ನಿಜವಿದೆ. ಆದರೆ ಸತ್ಯವೆನ್ನುವ ಉಸಿರು ನಿಮ್ಮಿಬ್ಬರ ಸ್ನೇಹದಲ್ಲಿ ಅಡಗಿದೆಯಲ್ಲ, ಅಷ್ಟೇ ಸಾಕಣ್ಣ, ಅಷ್ಟೇ ಸಾಕು. ನಡೆಯಿಲ್ಲ. ಸತ್ಯದ ಸಾಹಸಿಯಪ್ಪ ನಿನ್ನಣ್ಣ. ಈ ಬಡವರ ಬಂದು ಹಳ್ಳಿಯ ಹುಲಿ ಹೋಗಲಿ ಬಿಡುವರಿವಿ. ಈ ಸಮಾಜದ ಆಳುಗಡುವೆ ನಮಗೇಕೆ? ಶಶಾಂಕ, ನೀನು ನನಗಿಂತಲೂ ಹೆಚ್ಚು ಹೋಗಿದವನೇ. ನಿನ್ನ ವಿದ್ಯೆಗೆ ಬೆಲೆ ಕೊಟ್ಟಿದೆ ಈ ಸಮಾಜ. ಲಂಚಗೋಸ್ಕರ ನಿನ್ನ ಭವಿಷ್ಯವನ್ನೇ ಹಾಳು ಮಾಡಿದರು ಈ ದುಷ್ಟ ರಾಜಕಾರಣಿಗಳು. ದೊಡ್ಡವನಿಗೆ ದೊಡ್ಡವನೆಂದು ಕರೆಯುತ್ತದೆ ಈ ಸಮಾಜ. ಅದನ್ನು ನೋಡುತ್ತಾ ಕೈ ಕಟ್ಟಿ ಕುಳಿತಿದೆ ಇದೇ ಸಮಾಜ. ರಾಜಕಾರಣಿಗಳು ರಾಜಕಾರಣ ಮಾಡುವುದಕ್ಕಾಗಿ ರೈತನ ಕೈಯಲ್ಲಿ ಬಾಟ್ಲಿಯನ್ನು ಕಟ್ಟು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ರೈತರಿಗೆ ಓಟು ಹಾಕು ಎಂದು ಕೇಳುತ್ತಿದೆ. ರೈತನ ಕೈಯಲ್ಲಿ ಬಾಟ್ಲಿಯನ್ನು ಕೊಟ್ಟಾಕ್ಷಣ ರೈತ ಕುಡಿದ ನೆಶೆಯಲ್ಲಿ ಮಾಡಿಕೊಂಡ ಮಡದಿಯನ್ನೇ ಮರೆತು ನೋಟು ಕೊಟ್ಟವರಿಗೆ ಓಟು ಹಾಕುತ್ತಾನೆ ಅದೇ ರೈತ. ರಾಜಕೀಯ ಬೊಂಬಾಟದಲ್ಲಿ ಗೊಂಬೆಯಂತೆ ಕುಣಿದು ಕುಪ್ಪಳಿಸುತ್ತಿದೆ ಈ ಸಮಾಜ. ನೀನು ಹೇಳುವ ಒಂದೊಂದು ನುಡಿ ಸತ್ಯದ ಉಸಿರನ್ನೇ ಹೇಳುತ್ತಿದೆ ರವಿರಾಜ್. ಆದರೆ ಆ ಅನ್ಯಾಯವನ್ನು ಅಡಗಿಸಲು ಅವನಿದ್ದಾನೆ ಈ ಊರಲ್ಲಿ ಶೂರ. ಸಮಾಜದ ಮೂಲೆ ಮೂಲೆಯಲ್ಲಿ ತುಂಬಿಕೊಂಡಿದೆ ಅನ್ಯಾಯ. ಅಂದಾಗ ಒಬ್ಬರಿಂದ ಸಾಧ್ಯವೇನಪ್ಪ ಧರ್ಮವನ್ನು ಬೆಳೆಸಲು? ನುಡಿಯದಿರು ಶಶಾಂಕ, ಸಾಧ್ಯವೆಂಬ ನುಡಿಯನ್ನು ಬಣ್ಣ ಪುಂಡ ಪುಡಾರಿಗಳಿಗೆ ಗಂಡು ಗಲಿಯಾಗಿ ಮೆಟ್ಟಿ ನಿಂತು ಸಿರಿವಂತರ ಅಟ್ಟಹಾಸವನ್ನು ಒದಗಿಸುವುದೇ ಈ ಸಿಪಾಯಿಯ ಸಮಾಜ. ಮೆಚ್ಚಿದೆ ರಣಜಿತ ನಿನ್ನ ಮಾತಿಗೆ. ಕೇಳಿದೆ ಏನೋ ಶಶಾಂಕ ನನ್ನ ತಮ್ಮನ ಮಾತನ್ನು. ಗೌಡನಾಡಿದ ಮಾತಿಗೆ ತಲೆ ತಗ್ಗಿಸಿಕೊಂಡು ಬಂದಿಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಒಂದು ವೇಳೆ ಆ ಸಂದರ್ಭದಲ್ಲಿ ನಿನ್ನ ಸ್ಥಾನದಲ್ಲಿ ನಾನೇನಾದರೂ ಇದ್ದರೆ ಆ ಗೌಡನಿಗೆ ಮತ್ತು ಕೈಕಾಲುಗಳನ್ನು ಮುರಿದು ಅವನ ಮಾಂಸವನ್ನು ನರಿ ನಾಯಿಗಳಿಗೆ ಹಾಕಿ ಬಿಡುತ್ತಿದ್ದೆ. ಏನು ಮಾಡಲೇರಿಲ್ಲ. ನನಗೂ ಸಹಿತ ನಿನ್ನಷ್ಟೇ ರೋಷ ಆವೇಶ ಬರುತ್ತದೆ. ಆ ಗೌಡನ ಹೇಯ ಕೃತ್ಯ ನೆನೆಸಿಕೊಂಡರೆ, ಆದರೆ ಮನೆಯಲ್ಲಿ ಬೆಳೆದ ನಿಂತಿರುವ ತಂಗಿ ಇದ್ದಾಳಪ್ಪ, ತಂಗಿ ಇದ್ದಾಳೆ. ದೊಡ್ಡಿನ ದರ್ಪದಲ್ಲಿ ಸೇಡಿನ ದರ್ಪವಾಗಿ ಕಚ್ಚಿದರೆ ಏನು ಮಾಡಲಿ ರವಿರಾಜ್, ಏನು ಮಾಡಲಿ? ಕಟುಕನ ಕೈಯಲ್ಲಿ ಕುರಿ ಸಿಕ್ಕರೆ ಕಚ್ಚಿ ಕಡಿದು ತಿನ್ನುವನೇ ಹೊರತು ಕರುಣೆ ತೋರುವುದಿಲ್ಲ. ಸಾಕಿ ಸಲುಹಿದ ಕುರಿಯು ಕಟುಕನ ಬಾಯಲ್ಲಿ ಬಲಿಯಾಯಿತೆಂದು ಕಣ್ಣೀರು ಹಾಕಲೇ ಅಥವಾ ಶ್ರೀಮಂತರ ಸ್ವಾಧೀನವಾಯಿತೆಂದು ಕೈ ಕೈಸಿ ನಗಲೇ ಹೇಳುವುದಲ್ಲ. ಏನು ಹೇಳಲಿ ಶಶಾಂಕ? ನಿನ್ನ ಮಾತು ಕೇಳಿ ನಾನು ಸಹಿತ ಮೂಕನಾದೆ. ಅಣ್ಣ, ಈ ಹಳ್ಳಿಯ ಹುಲಿಯಾಗಿ ನೀನೇ ಹೀಗೆ ತಲೆ ತಗ್ಗಿಸಿದರೆ ಹೇಗಣ್ಣ? ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ಹೋರಾಡಿ ವಿದೇಶಿಯನ್ನು ಒದ್ದು ಓಡಿಸಲು ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯಾಗಿ. ಆದರೆ ನೀನು ಈಗಲೇ ಆ ಗೌಡನ ಕರ್ಮದ ಕೋಟೆಗೆ ನುಗ್ಗು ಗರ್ಜಿಸುವ ಹುಲಿಯಂತೆ. ಹಾಗಾದರೆ ಈಗಲೇ ಆ ಗೌಡನ ಮನೆಗೆ ಹೋಗುತ್ತೇನೆ. ಶಶಾಂಕ, ನಿನ್ನ
ಸಾಲವನ್ನು ತೀರಿಸಿಕೊಡುತ್ತೇನೆ. ನೀನು ಇಲ್ಲೇ ಇರು. ತಂಗಿ ಸವಿತಾ, ನನ್ನ ತಮ್ಮನಿಗೆ ಊಟದ ವ್ಯವಸ್ಥೆ ಮಾಡಮ್ಮ. ನಾನೀಗ ನಿನ್ನನ್ನು ಹಾಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಬರ್ತೇನೆ. ನಡೆಯಪ್ಪ. ಆಯ್ತಮ್ಮ. ತಂಗಿ ಸವಿತಾ, ನಾನಿನ್ನು ಬರಲೇನಮ್ಮ. ಅಣ್ಣ ನೀನಲ್ಲಿ ಹೋದ್ಮೇಲೆ ವಾಪಸ್ ನಾನು ಬರ್ಬೇಕಾದ್ರೆ ನನಗಿಷ್ಟವಾದ ಸೀರೆ ಮಲ್ಲಿಗೆ ಹೂ ಎಲ್ಲ ಕರ್ದಿಯ ತಾನೆ? ಆಯ್ತಮ್ಮ, ನನ್ನ ಮುದ್ದು ತಂಗಿ ನೀನು. ನಿನಗಿಷ್ಟವಾದ ಸೀರೆ, ಹೂವು, ಬಳೆ ಎಲ್ಲವನ್ನು ತಪ್ಪದೆ ತರ್ತೀನಮ್ಮ. ಆಯ್ತಮ್ಮ. ಆಮೇಲೆ ನೀನಲ್ಲಿ ಹೋದ್ಮೇಲೆ ಒತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು. ಹೊರಗಡೆಯಿಂದ ಹೋಟ್ಲಲ್ಲಿ ಹಾಳು ಮುಳ್ಳು ಅದ್ನಿಂದ ತಿಂದು ಆರೋಗ್ಯ ಕೆಡ್ಸ್ಕೋಬೇಡ. ಜ್ವರ ಬರ್ದೇ ಇರಾಗೆ ನೋಡ್ಕೋ. ಆಮೇಲೆ ನಿನಗೇನಾದ್ರೂ ನೆಗಡಿ ಆದ್ರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿ. ಆಯ್ತಮ್ಮ, ಸರಿನಾ? ನೀನು ಹೇಳಿದ ಹಾಗೆ ಮಾಡ್ತೀನಿ. ಇನ್ನು ಮುಗ್ದಿಲ್ಲ, ಇನ್ನು ಇದೆ, ಸ್ವಲ್ಪ ಇರು ಬರ್ತೀನಿ. ಅಣ್ಣ, ನಮ್ಮ ತಂಗಿ ಬಂಗಾರದಂತ ತಂಗಿ ಅಣ್ಣ. ಇಂಥ ತಂಗಿನ ಪಡೆಯೋಕೆ ನಾವು ಪುಣ್ಯ ಮಾಡಿದೇವಣ್ಣ, ಪುಣ್ಯ ಮಾಡಿದೆವು ಅಣ್ಣ. ಈ ನಮ್ಮ ತಂಗಿಗೆ ಯಾವ ತೊಂದರೆಯೂ ಆಗದ ಹಾಗೆ ಹೂವಿನಂತೆ ನೋಡಿಕೊಳ್ಳಣ್ಣ. ಆಯ್ತಪ್ಪ ತಮ್ಮ, ಹಾಗೆ ನೋಡಿಕೊಳ್ಳುತ್ತೇನೆ. ನೀನು ಯುದ್ಧ ಮಾಡೋದು ಕೊಟ್ಟಿದ್ಯಲ್ಲ, ಅಲ್ಲಿ ನಿನ್ನ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ದೃಷ್ಟಿ ತೆಗಿತೀನಿ, ಹಾಗೆ ಇರು. ಗಂಡರ ಕಣ್ಣು, ಮುಂಡರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ನನ್ನ ಕಣ್ಣು, ಎಲ್ಲಾರ್ದು ಕಣ್ಣು, ಮೇನ್ ಇವನ್ ಕಣ್ಣು, ಅಣ್ಣನ ಕಣ್ಣು, ಅವ್ರ ಕಣ್ಣು, ಎಲ್ಲರ ಕಣ್ಣು ಎಲ್ಲ ಕೆಟ್ಟ ದೃಷ್ಟಿನ ಹೋಗ್ಲಪ್ಪ. ಥೂ 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 ಥೂ. ತಂಗಿ ಗೊತ್ತಾಯ್ತು, ಸಾಕು ಮುಗಿಸಮ್ಮ. ಹಾ ತಂಗಿ ಸವಿತಾ, ನಾನಿನ್ನು ಬರುತ್ತೇನಮ್ಮ. ಆಶೀರ್ವಾದ ಮಾಡಮ್ಮ. ಈ ನಿನ್ನ ಆಶೀರ್ವಾದ ಹೊಂದಿದ್ದರೆ ನನಗಾವ ತೊಂದರೆಯೇ ಇಲ್ಲಮ್ಮ, ತೊಂದರೆಯೇ ಇಲ್ಲ. ಹೋಗಿ ಬರಲಿಲ್ಲ. ಯುದ್ಧದಲ್ಲಿ ಗೆದ್ದು ಜಯಶಾಲಾಗಿ ಭಾರತ ಮಾತೆಯ ಪುತ್ರನಾಗಿ ಬರಲಿಲ್ಲ. ನಿನಗೆ ಶಕ್ತಿ ನೀಡಲೆಂದು ತಂಗಿ ಸವಿತಾ, ನಾನಿನ್ನು ಬರುತ್ತೇನಮ್ಮ. ಅಣ್ಣ ಬೇಗನೆ ಬರ್ಬೇಕು. ಆಯ್ತಮ್ಮ, ನೀನು ಹೇಳಿದ ಹಾಗೆ ಬೇಗ ಬರ್ತೇನಮ್ಮ. ತಂಗಿ, ಇಂತಹ ಸಂತೋಷದ ಶುಭ ಸಂದರ್ಭದಲ್ಲಿ ನೀನೇ ಹೀಗೆ ದುಃಖಿಸುತ್ತಾ ನಿಂತರೆ ಹೇಗಮ್ಮ? ಯುದ್ಧದಲ್ಲಿ ಗೆದ್ದು ಬಾ ಎಂದು ಆನಂದದಿಂದ ಕಳಿಸಿಕೊಡಮ್ಮ. ಸಹೋದರನನ್ನು.
ಶಿವಕಾಂತಗೌಡ ಹುಟ್ಟಿದವರ ಸಾಯಲೇಬೇಕು, ಕಟ್ಟಿದ ಮನೆ ಬೀಳಲೇಬೇಕು. ಅದರಂತೆ ಒಂದಲ್ಲ ಒಂದು ದಿನ ಈ ನಿನ್ನ ಪಾಪದ ದೇಹದಾನವಾಗಲೇಬೇಕು. ನಾನು ನಕ್ಕು ನಲಿಯಲೇಬೇಕು. ಚಂದದ ಚಂದ್ರಲೋಕವನ್ನೇ ಹೊತ್ತು ಚಂದ್ರನ ಕೀರ್ತನಂತ ಮಿನುಗುತ್ತಿರುವ ರವಿರಾಜನ ಸಹೋದರಿ ಸವಿತೆ, ನನ್ನ ಕಣ್ಣುಗಳನ್ನು ಕುಕ್ಕಿದ ಅಕ್ಕಿಯ ಸುಖವನ್ನು ನಾನು ಪಡೆಯಲೇಬೇಕು. ಆ ಅಕ್ಕಿಯ ಸುಖವನ್ನು ಪಡೆದು ಶಿವಕಾಂತಗಳ ಹತ್ತತ್ತಿನ ಶಿವಾಸನವನ್ನು ಏರಿದೆ. ಏನು ಸುಸ್ತಾಯ್ತಂತೀನ್ರಿ ಇವತ್ತ. ಮುಂಜಾನೆ ಹಿಡಿದು ಸಂಜೆ ತನ ತಿರುಗಾಡಿದ್ರು ಒಂದ್ 10 ರೂಪಾಯಿ ವ್ಯಾಪಾರ ಆಗೋಲ್ರಿ. ಹಿಂಗ ಆದ್ರ ನನ್ನ ಬಾಳೆ ಹೆಂಗರಿ ಅಂತೀನ್ರಿ. ಅಲ್ರಿ ಈ ಹೂವಿನ ವ್ಯಾಪಾರ ಮಾಡಾಕ್ ಹತ್ತು 2 ತಿಂಗಳು ಆಗಾಕ ಬಂದವ್ರಿ. ಆದ್ರೆ ಈ ಸೊನಗಿ ಊರಾಗ ಒಂದರ ಹುಡುಗಿ ಬಂದು ಒಂದು ಹೂ ಕೊಡ್ರಿ ಅಂತ ಬಂದಿಲ್ಲ. ಹಿಂಗ ಆದ್ರ ನನ್ನ ಬಾಳದಾಗ ಹುಡುಗಿ ಮುಖ ನೋಡುದರ ಐತಿಯೋ ಅಥವಾ ಇಲ್ಲ ಅಂತೇನ್ರಿ. ಆ ಶೆಟ್ಟಿ ಮಗಳು ಕಟ್ಟಿ ಮ್ಯಾಗ ಕುತ್ಕೊಂಡು ಏನ್ ನನ್ನ ಹೂವಿನ ಬುಟ್ಟಿ ನೋಡ್ತಾಳೋ ಏನು ನನ್ನ ನೋಡ್ತಾಳೋ ಅನ್ನೋದ ತಿಳ್ವಲ್ರಿ. ಆದ್ರೆ ಇವತ್ತು ಪರೀಕ್ಷೆ ಮಾಡೇ ನೋಡ್ತೀನ್ರಿ. ಅಲ್ಲೆಲೆ ಈ ಹುಡುಗಿ ಬರಾಕತ್ತೈತಿ, ಅವಳಿಗೆ ಹೂ ಕೊಟ್ಟು ಅವಳ ಜೊತೆ ಮಾಡೇ ಬಿಡ್ತೀನಿ ವ್ಯವಹಾರ. ಕೇಳ್ತಿ ಹೊರಗೆ ಬಾ ಕೊರೋನಾ ಓಪನ್ ಆತು ಲಾಕ್ಡೌನ್ ನೋಡಿ ಸುರ್ಕಿ ಸುರ್ಕಿ ಕಂಗಾಲಾಗೆ ಬಂದ್ರ ಮಾವನ ಬುಲೆಟ್ ಗಾಡಿ ಮಣಕ ಭಾಳೈತಿ ಎಳಕ ಕರಿತಳ ಬಾ ಅಂತ ಹೊಲಕ ಮಣಕ ಭಾಳೈತಿ ಎಳಕ ಕರಿತಳ ಬಾ ಅಂತ ಹೊಲಕ ಹುಟ್ಟಿ ಕಟ್ಟಿಂದ ಇದಕ ನನಗ ಕೊಡ್ತೀನಿ ಅಂತಲ ಕೊಲಕ ನೈತಿ ನನ್ನ ಮ್ಯಾಲ ನಡಿಗೆಲ್ಲ ಹೋಗು ನನಗ ನೈತಿ ನೋಡು ನನ್ನ ಮ್ಯಾಲ ನಡಿ ಹೋಗು ಅಂತಲ ನನಗ Oh,
ಕಾಣ್ತೈತೆ ಅಂತೀನಿ ಹೂವ ಇಂತ ನಿನ್ನ ಸಲುವಾಗಿ ಇಂತ ದೊಡ್ಡ ಬುಟ್ಟಿನೇ ಹೊತ್ಕೊಂಡು ಬಂದೀನಿ ಹೆಂಗೈತಿ ನೀನು ಬುಟ್ಟಿ ಏನಾಗಲ್ಲ ನನಗೇನ್ ನೋಡೋದೈತಿ ಮೊದಲು ನನಗೆ ನಿಂದು 2 ಮೊಳ ಹೂ ಕೊಡ್ತೀಯ 2 ಮೊಳ ಯಾಕ ಹುಡುಗಿ ನೀ ಬೇಡಿದಂದ್ರೆ ಈ ಬುಟ್ಟಾಗಿನ ಹೂವೆಲ್ಲ ನಿನಗ ಕೊಡ್ತೀನಿ ಆದ್ರ ದುಡ್ಡು ಮಾತ್ರ ಕೊಡಕ್ ಹೋಗ್ಬೇಡ ಹೌದಲ್ಲ ಬೋಬಣೆ ಹಳ ಬೋಬಣೆ ಅಲ್ಲಲ್ಲೇ ದುಡ್ಡು ಇಲ್ದೆ ಎಲ್ಲ ಹೂ ಕೊಟ್ಟು ನೀನು ಪುಕ್ಷಟ್ಟಿ ಖಾಲಿ ಬುಟ್ಟಿ ತಲೆ ಡಬ್ಬ ಹಾಕೊಂಡು ಹಂಗ ಓಡಿ ಓಡಿ ಬಸ್ ಸ್ಟ್ಯಾಂಡ್ ತಿರುಗತ ಮಾಡಿ ಹುಚ್ಚನ ಅಲ್ಲ ಚಂದನಿ ನಿನ್ನ ಸಲುವಾಗಿ ಏನು ಬೇಕಾದ್ರೂ ಮಾಡಕ್ ತಯಾರದೀನಿ ಅಲ್ಲ ಆ ಕಟ್ಟಿ ಮ್ಯಾಗ ಕುತ್ಕೊಂಡು ಸಣ್ಣ ಸಣ್ಣ ಹುಡುಗರ್ನ ಹುಡುಗಿ ಹೂವಿ ಕಳಿಸ್ತಲ್ಲ ನೀನ್ ಯಾಕೆ ಬರುದಿಲ್ಲ ಅಂತೀನಿ ಎಷ್ಟು ಮಗ ಕೂಟ ಏನೋ ಪುಕ್ಷಟ್ಟಿ ಹೂವ ಕೊಡ್ದಂಗ ತಿಳ್ಕೊಬೇಕಾಗಿತ್ತು ನಾನು ನಾನಾರು ಏನು ಮಾಡ್ಲಿ ಅದನ್ನ ನಮ್ಮಪ್ಪ ಶಕ್ತಿ ನೋಡಿ ತಿರ್ಸೆಟ್ ಮರ್ರಿ ಕಾಯ್ಕೋತ ಇರ್ತಾನೆ ಮಮ್ಮ ಹಿಂಗ್ಯಾಕ್ ಮಾಡತ್ತೆ ಬ್ಯಾನಿ ಎದ್ದೋರಂಗ ನೀ ನನ್ನ ಮ್ಯಾಲ ಇಷ್ಟು ಪ್ರೀತಿ ಇಟ್ಟಿ ಅಂದ್ಮೇಲೆ ನಿಮ್ಮಲ್ಲಿ ದಿನ ಬಂದು ನಾನ ತಗೊಂಡು ಹೋಗ್ತೀನಿ ಆಯ್ತಿಲ್ಲ ಆಯ್ತು ಹೋಗ್ಬೇಕಾ ಕೊಡೋ ನೀನೀಗ ಹುಚ್ಚುಚ್ಚಿಗಳಾದೈತಿ ಇದೇ ಖುಷಿ ಒಳಗೆ ಅಂತ ಜಾಡ್ದ ಬಿಡಲ್ಲ ಹೇಳ ಹುಡುಗಿ ನನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರ ಹನುಮಪ್ಪನ ಯಾರ ಬಿಡುತ್ತನ ನಾನಿನ ಬಿಡುವುದಿಲ್ಲ ಜಾತ್ರೆಗ ಓಡಾಡಿ ಅಳತಿದ್ದಿ ನೀನು ನೀ ನನ್ನ ಗಂಡಂತ ಮದುವೆಗೆ ಹೊಂಟಿದೆ ಮಗಳರ ದಿವಸ ಕರಿಯತಿ ಏನಂತ ಹೌದಲೇ ಗುಲಾಬಿ ಹೂವ ನಂಗ ಕೊಟ್ಟೆಲ್ಲ ಮನ ಗಂಡ ನೋವ Hey,
ನೋಡ್ತೇನೆ ನಿನ್ನ ಮಗಳು ನಾಯಕ ನೋಡಕ್ ಹೋಲಿ ನನ್ನ ಕಾಯಕ್ ಹಚ್ಚಿರಿ ಆ ಮುದಿಯ ಕಿಮ್ಮತ್ ಕೊಟ್ಟು ಮಾತಾಡ್ಲಿ ತಮ್ಮ ಹೆಂಗೈತಿ ಮೈಯಾಗ ನಮ್ಮ ಊರಿಗೆ ಬಂದು ನನಗ ಓ ನಮಸ್ಕಾರ ರೀ ಶೆಟ್ರ ನೀವ ಅನ್ನೋದು ನನಗ್ ಗೊತ್ತಾಗ್ಲಿಲ್ಲ ನೋಡ್ರಿ ಯಾಕಂದ್ರ ಈ ಜಾತ್ರೆಯಾಗ ಹೋಗೋರು ಬರೋರು 12 ಜನ ಇರ್ತಾರ್ರಿ ಹಿಂಗಾಗಿ ಅಂದಿನಿ ಹೋಗ್ಲಿ ಬಿಡ್ರಿ ಶೆಟ್ರ ಹೋಗ್ಬೇಕೇನ್ರಿ ಮಗಳ ಇಲ್ಲ ಹೂ ತಗೊಂಡಂತ ಕೆಲ ಹಾಕೊಳ್ಳ ಮಗಳ ಯಾಕ್ರಿ ಶೆಟ್ರ ನಿಮ್ ಮಗಳು ಈ ಜಾತ್ರೆಗೆ ಯಾರು ಕೂಡ ಓಡಿಗಿಡ್ ಹೋಗ್ಯಾರೇನ್ರಿ ಮತ್ತ ಬಾಯಿ ಮುಚ್ಚಲೆ ಮಗನ ನನ್ನ ಮಗಳು ಯಾಕೆ ಓಡಿ ಹೋಗ್ತಾಳಿ ಮತ್ತ ನೀವ ಅಂದ್ರಲ್ರಿ ಶೆಟ್ರ ನನ್ನ ಮಗಳು ಇಲ್ಲ ಅಂತ ಅದಕ್ಕ ರೀ ಈಗಿನ ಕಾಲದ ಹುಡುಗಿರಿಗೆ ನಂಬುದ ಬಹಳ ಕಷ್ಟ ರೀ ಯಾವತ್ನ ಕೂಡಿರ್ತಾರೋ ಯಾವತ್ನ ಲವ್ ಮಾಡ್ತಾರೋ ಯಾವತ್ನಾಗ ಈ ಜಗತ್ತ ಬಿಟ್ಟು ಗೋವಾದ ಕಡೆ ರೈಟ್ ಅಂತಾರೋ ಅಂತೀನಿ ನೀ ಹೇಳೋದು ಕರೆ ಐತು ಗೋವಿಂದಪ್ಪ ಆದ್ರೆ ನನ್ನ ಮಗಳು ಅಂತ ಕೆಲ್ಲಪ್ಪ ಎಂತಕ್ಕೆ ಅದಾಳಪ್ಪ ಲೇ ಗೋವಿಂದ ನನ್ನ ಮಗಳಿಗೆ ವಯಸ್ಸು ನೆಳ ಕೂಡ ಬೀಳಂಗಿಲ್ಲಲೇ ಅಲ್ಲಲೇ ನೀ ಯಾಕೆ ಓಡಿ ಹೋಗ್ಬಾರ್ದು ಗೋವಾ ಕಡೆಗೆ ನನ್ನ ಹಣೆ ಬಾರ ಒಬ್ಬನೇ ಓಡ್ ಹೋಗಿ ನಾ ಏನ್ ಮಾಡ್ರಿ ಶೆಟ್ರ ನಾನು ಈ ಜಾತ್ರೆಗೆ ಯಾವ್ದಾರ ಒಂದು ಹುಡುಗಿ ಸಿಕ್ಕಿತ್ತಂದ್ರ ಈ ಹೂವಿನ ವ್ಯಾಪಾರ ಯಾಕೆ ಮಾಡಕ್ ಹೋಲ್ರಿ ಈ ಹೂವಿನ ವ್ಯಾಪಾರ ಇದೆ ಸ್ಟೇಜ್ ಗುಂಡ ಡಬ್ ಹೌದು ಆ ಹುಡುಗಿನಿ ಗುಡ್ಡ ಕುಡ್ಸ್ಕೊಂಡು ಗೋವಾದ ಕಡೆ ಓಡ್ ಹೋಗ್ಬಿಡ್ತಿದ್ದೆ ಯಾಕ್ರಿ ಶೆಟ್ರ ನೀವು ನಮ್ಮ ವಯಸ್ಸಿನಾಗ ಯಾವ ಹುಡುಗಿನ ಲೈನ್ ಹೊಡೆದಿಲ್ಲೇನ್ರಿ ವಯಸ್ಸನ್ನ ಕಾಮನ್ ಬಿಡೋಲಿ ವಯಸ್ಸರಾಗ ಮನಸ್ಸು ಬಿಟ್ಟಕ್ಕಿನ ಮದುವೆ ಅದು ಮಗನ ಅಲ್ಲಲೇ ನನ್ನ ಮಗಳು ಚಾಂದಿ ನೋಡ್ಬೇಕಂತ ಬಂದು ಇಲ್ಲೇ ಟೈಮ್ ಹೋಯ್ತು ಹೋಗ್ಲಿ ಬಿಡ್ರಿ ಶೆಟ್ರ ಹೂ ತಗೋರಿ ಒಂದಾಡ್ ಮಳ ಹೂನ ಹಂಗೆ ಹಿಡ್ಕೊಳ್ದು ಆಗಾಗ ಹೊಂಟ್ರು ಹೂವಿನ ವಾಸಿಗೆ ಬರ್ಲಿಕ್ಕೆ ದುರ್ಗವನ್ ಅಂತ ಎಲ್ಲಿ ಹೋಗ್ಯಾಳು ಏನು ಯವ್ವ ಚಾಂದಿನಿ ಇನ್ನೊಂದಿಟ್ಟು ಜೋರಾಗಿ ಕೂಗ್ರಿ ಶೆಟ್ರ ಯಾಕಂದ್ರ ಈಗಿನ ಕಾಲದ ಹುಡುಗ್ಯಾರ ಕಿವಿ ಕೇಳೋದ ಕಡಿಮೆಗಾರಿ ಮಗಳ ಚಾಂದಿನಿ ಅವಿ ಕೂಡ ಜೋರ್ಸಿ ಬೊಮ್ಮನ ಬೇಸಾಲೆ ಚಾಂದಿನಿ ನನ್ನೇ ನೋಡ್ತೀವೋ ನಿಮ್ ಮೌನ ನಿನ್ನ ನೋಡು ಕಾಳ ಹಚ್ಚಿದಾಗೈತಿ ನನ್ನ ಬಾಳ ಯಾಕೆ ಹುಟ್ಟಿಸ್ಬೇಕು ನಾವು ಹುಟ್ಟಿಸ್ಕೊಂಡಿನ ನಾವು ನೀನ್ ತಿಂಡಿ ನೀವು ಹುಟ್ಟಿಸೋದು ನಾವೇ ಮುದ್ದಾಡಿ ಮೊಳಕಾಲ್ ಚಿಕ್ಕ ಏನ್ ಮಾಡ್ತೇವ ವಯಸ್ಸಿನಾಗ ಥಂಡ್ ಎತ್ತಿತ್ತು ಹಂಗಾಗಿ ಪ್ರಿಂಟ್ ಮಾಡ್ಬೇಕೈತಿ ನಾ ಅದಕ್ಕ ಹುಟ್ಟಿಸಿದೆ ಯಾಕಪ್ಪ ಅಂದ ಮತ್ತೆ ಕಾಯಕಿರು ಒಂದ್ 4 ಮಂದಿಗೆ ನಾನು ಅದು ಇಲ್ಲವಾ ಮಗಳ ಈ ಹೂ ಯಾಕೆ ಕೊಟ್ರವ ನಿನ್ನೆ ಕೇಳುದು ನಿಮ್ಮ ಮೌನ ಈ ಹೂ ಯಾಕೆ ಕೊಟ್ರು ಅಂತ ಅಪ್ಪ ಈ ಹೂವ ನಾನು ಹೇಳ್ತಿದ್ರಲ್ಲ ಮದುವೆ ಅವ್ರು ಕೊಡಿಸಿದ್ರಪ್ಪ ನನ್ನ ಮುಂದೆ ಸುಳ್ಳು ಹೇಳ್ತಿ ಆ ನಿಮ್ಮ ಮೌನ ತಲೆ ಒಂದು ಬಿಟ್ಟು ಹೂ ಅದಾವು ಕೇಳಿದ್ ಕೊಟ್ಟಾಳ ಅಂತ ಹೇಳ್ತೀವಿ ಕರೆ ಹೇಳ್ತ ಒಂದ ಬಿಡ್ಲ ಹೊಡಿಬೇಡ ಹೇಳ್ತೀವಿ ಅಪ್ಪ ನಿಮ್ಮ ಮನೆ ಡಬ್ಯಾಗ ರೊಕ್ಕ ಕದ್ದು ಇಟ್ಟಿದ್ದಿಲ್ಲ ಆ ರೊಕ್ಕ ತಗೊಂಡು ಬಂದು ಈ ಗೋವಿಂದ ನಮ್ಮ ಕೊಟ್ಟೆ ಅವನು ಈ ಸುಳ್ಳು ಹತ್ರ ಯಾಕೆ ಕೊಂಡಿಯವ ಅಲ ಮಗನ ಶೆಟ್ಟಿ ಈ
ಸೊಳ್ಳೆ ಮಗನ ಹತ್ರ ಎಲ್ಲ ಮಾಡಿರ್ತಾವ. ಮಾಡಿದ್ರು ವಾಸನೆ ಗಮ್ಮ 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 ಗಮ್ಮ. ಅಂದ್ರು ಇವನು ಹೂ ಹೇಳ್ಬೇಡವ, ಇಂಥ ಹೂವಿನ ಮಗವ ಯಾಕಲ್ಲ ನಿನಗ ಆಸೆ? ಬೇಕಂದ್ರೆ ಹೇಳು, ಮೈಸೂರು ಮಲ್ಲಿಗೆ ತರಿಸ್ಕೊಡ್ತೀನಿ, ಕೊಟ್ಟು ಬಿಡವ ನೋಡು. ಒಳ್ಳೆ ಕೊಟ್ಟು ಬಿಡವ, ನೋಡ ಕೊಡಿಸ್ಬೇಕಾ? ಕೊಟ್ಬಿಡು. ಕೊಡಿಸ್ಕೊಂಡ್ರೆ ನೋಡ ಮತ್ತೆ ಗುದ್ದು ಗುದ್ದು ಕಲ್ತೀನಿ. ನಾಯಿ ನಮ್ಮ ಅಪ್ಪ ತರ್ತಾನ ನೋಡು, ಅವಾಗ ನೋಡಿ ಎಂತ ಹೂ ತರ್ತಾನ ನಮ್ಮ ಅಪ್ಪ. ಇಂಥ ಹುಡ ಜೊತೆ ನಮ್ದೇನ್ ಮಾತು ಬಾಳ ನಡಿಯಪ್ಪ ಅವಣ್ಣ. ಅಲ ಮಗನ ಶೆಟ್ಟಿ, ದಬ್ಬ ಹಾಕದೆಲ್ಲ ನನ್ನ ಹೂವಿನ ಬುಟ್ಟಿ. ನಿನ್ನ ಮಗಳ ಬಾಳ ಬಣ್ಣದ ಚಿಟ್ಟಿ, ನಾಳೆ ಆಗ್ತೀನಿ ಅವಳಿಗೆ ಭೇಟಿ. ಮಗನ ಶೆಟ್ಟಿ, ನಿನಗ ಈ ಬುಟ್ಟಿ ನಿನ್ನ ತಲೆ ಮ್ಯಾಗ ಡಬ್ಬ ಹಾಕಿ, ಈ ಬುಟ್ಟಾಗ ನಿನ್ನ ಮಗಳ ಚಾಂದನಿನ ಕುಂಡ್ರಿಸ್ಕೊಂಡು ಹೋಗಲಿಲ್ಲ ಪುಣದ ಕಡೆ. ನನ್ನ ಹೆಸರು ಹೂ ಮಾರೋ ಗೋವಿಂದ ಅಲ್ಲ, ಬರ್ತೀನಿ ಮಗನ. ಹಬ್ಬದ ನೆವ ಮಾಡಿ ದಾರಿ ನೋಡಕ್ಕೆ ಬಂದಿಲ್ಲ, ಹೆಂಗದಿಯೋ ನನಗೆ ಹಬ್ಬದ ನೆವ ಮಾಡಿ ನೋಡ. ನಮಗೂ ಇಂಥ ಥಂಡ್ಯಾಗ ಹೆಂಗ ತಡ್ದಿತ್ತು ಯಾವಾಗ ನಿಮ್ಗೂಡು ಯಾವೂರ ಸಮಾಚಾರ? ಡ್ರೈವರ್ ಮಾವ, ನೀ ಡ್ರೈವರ, ನೀ ಡ್ರೈವರ, ನಮ್ಮದೇನು ವಿಚಾರ ಮಾಡ್ತಿ ಹುಡುಗಿ? ನಮ್ಮದೇನು ವಿಚಾರ ಮಾಡ್ತಿ? ಏನಂದ್ರ ಹುಡುಗಿಯರು ಎಲ್ಲಿ ನಿಂತಿರ್ತಾರ ಅಲ್ಲ ಪಸಕ್ಕನ ಬಂದು ಬಿಡ್ಕೆಲ್ಲ ಸಿಕ್ಕ ಹುಡುಗಾರ ಹತ್ತಿರ ಹೋಗಾಕ ಮೊನ್ನೇನು ಹುಚ್ಚ ಅಂತ ತಿಳ್ಕೊಂಡೇನ ಹುಡುಗಿ? ಕಾರ್ ಗಾಡಿ ಕುತ್ಕೊಂಡು ನೋಡಿದ್ನಿ, ನೀನ್ ಇಲ್ಲಿ ನಿಂತದ್ದು ಚಾಂದಿನಿ ಅದಾಳ, ಚಾಂದಿನಿ ಮಗಳ ಉಪೇಂದ್ರನ ಇಲ್ಲಲ್ಲ ವಿಚಾರ ಮಾಡಿ ನನ್ನ ಗಾಡಿ ಅಲ್ಲೇ ರೋಡ್ ಮೇಲೆ ನಿಂದಿರಿಸಿ ನಿನ್ನ ಹತ್ತಿರ ಓಡೋ ಉಪೇಂದ್ರ ಅಂತ ಕರೀಲ್ಲ? ಕರಿ ಏನನ್ನ ರಕ್ಷಿತರ ಅವನ ತುಕುಡಿಯ ಕರಿ, ನಿನ್ನ ಮನಸ್ಸಿಗೆ ಯಾವಾಗ ಬರ್ತೈತೆ ಅದನ್ನ ಕರಿ. ಉಪೇಂದ್ರ ತುಳಕ ಮಗನ ಮಾರಿ ನೋಡ್ರಿ ಒಣಗಿದ ಕಾಶಿನಾಥ ಅಷ್ಟ ಸರಳ ತಿಳ್ಕೊಬೇಡ ಹುಡುಗಿ. ಡ್ರೈವರ್ ಗೋಪಾಲ್ ಅಂದ್ರ ಮುಂಬೈ, ಮದ್ರಾಸ್, ಕಲ್ಕತ್ತಾ, ಮಹಾರಾಷ್ಟ್ರ, ಕರ್ನಾಟಕ ಎಲ್ಲಾ ತಿರುಗಿನಿ. ನೀನೇನಾರಿ ಹಂಗ ಹಿಂಗ ಅಂದಿ ಅಂದ್ರೆ ನಿನ್ನ ನನ್ನ ಕಾರ್ ಗಾಡಿ ಹಾಯ್ಕೊಂಡು ಹತ್ತಲಾಗ ಹಿಡಿತೀನ ನಿನ್ನ. ಬಂದಲ್ಲಿ
ಚಾ ಕೊಟ್ಟಿಲ್ಲ ಮಗ ತಾಜ್ ಕೆಡ್ತಾನಂತ ಎಷ್ಟು ಬೇಕು ನಿಮ್ಗೆ ಚಾ? ನನ್ನ ಪ್ರೀತಿಲಿ ಹತ್ತಿಕೊಂಡನ ನಮ್ಮ ಅಪ್ಪನ ಮೇಲೆ ಬಾಳ ಸಿಟ್ಟು ಬಂದಿತ್ತ ಅವಾಗ ಸಿಟ್ಟು ನಿನ್ನ ಮೇಲೆ ಬಂದಿತ್ತು ನಾನು ಹಿಂಗೆ ಎಷ್ಟು ಲವ್ ಮಾಡ್ತೀನಿ ಗೊತ್ತಿಲ್ಲ ಜೀವನ ಮೇ ಜಾನೆ ಜನ एक बार होता ಮಾತು ಖರಿ ಅದರ ಸಂಗನಿ ಒಗದು ಬಿಡ ಒಂದು ಹೋಗೇ ಬಿಡುನು ನನ್ನ ಕಾರ್ ಗಾಡ ಕುಂಡಿಸ್ಕೊಂಡು ಹೋಗ್ತೀನಿ ನಡಿ ಮತ್ತೆ ಡಿಕ್ಕಾಗೇನು ಹಾಕೊಂಡು ಹೋಗ್ಯೇನ ಎಲ್ಲ ಟಿಕ್ಕಿಯಾಗಿಲ್ಲ ಮುಂದೆ ಕುಂಡಿಸ್ಕೊಂಡೇ ಹೋಗ್ತೀನಿ ನೋಡು ಮತ್ತೆ ಹಳೆಯ ಬಿಚ್ಚಿದೆ